ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಸಂಡೆಯ ಶುಭಾಶಯಗಳು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನನ್ನ ಸಂಡೇ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ನಿಮ್ಮ ಸಂಡೇ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮಾತ್ರ ಮರಿಬೇಡಿ ಗೈಸ್. ಆ್ಯಂಡ್ ಸಂಡೇನ ಡ್ಯೂಟಿನಾ ಅಂತ ಕೇಳ್ಬೋದು. ಹೌದು, ನಾವಿರೋದು ಮೆಡಿಕಲ್ ಫೀಲ್ಡ್ ಆಗಿರೋದ್ರಿಂದ 24/7 ಡ್ಯೂಟಿ ಇದ್ದೇ ಇರುತ್ತೆ. ನಾವಲ್ಲದೆ ಇದ್ರೂ ಬೇರೆಯವರು ಇನ್ನೊಂದು ಶಿಫ್ಟಲ್ಲಿ ಇರ್ತಾರೆ. ಸೊ ಹಾಗಾಗಿ ರಜೆ ಇರಲ್ಲ. ಸಂಡೇನೂ ಕೂಡ ಡ್ಯೂಟಿಗೆ ಬಂದಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ 5K ಫಾಲೋವರ್ಸ್ ಆಗಿರೋದು ತುಂಬ ಖುಷಿ ಆಯಿತು. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತಲೇ ಆಶಿಸ್ತೀನಿ. ಮತ್ತು ಇನ್ನೂ ಹೆಚ್ಚು ಫಾಲೋವರ್ಸ್ ಆಗಲಿ. ಆ್ಯಂಡ್ ನಾನು ಅಂದ್ಕೊಂಡಿರೋ ಥರ ನಾನು ಏನೋ ಒಂದು ಗೆಸ್ ಮಾಡಿದ್ದೀನಿ, ಜಾಸ್ತಿ ಫಾಲೋವರ್ಸ್ ಆಗಬೇಕು. ಆ್ಯಂಡ್ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಬೇಕು. ನಿಮ್ಮ ಆಶೀರ್ವಾದದಿಂದ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಯಾವಾಗಲೂ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನಾನು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಸಂಡೇ ದಿನಚರಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಅಂತ ಅನ್ನಿಸ್ತಾ ಇದೆ. ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಕೊಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಷ್ಟೇ, ಬೇರೆ ಮತ್ತೇನು ಇಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾ. ಇಷ್ಟು ದಿನ ಮಂಜು ಇದ್ದರು, ಅವ್ರ ಜೊತೆ ಇದ್ದಿದ್ದಕ್ಕೆ ನಾನು ಕರೆಕ್ಟಾಗಿ ಡ್ಯೂಟಿನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮ್ಮನೆ ಹಿಂಗೆ ಅಡ್ಡಾಡೋದು, ವೀಡಿಯೋಸ್ ಕೂಡ ಮಾಡ್ಕೊತಾ ಇರಲಿಲ್ಲ. ಅವ್ರ ಜೊತೆ ಅಡ್ಡಾಡೋದು, ಮನೆಗೆ ಹೋಗೋದು, ಡ್ಯೂಟಿ ಮಾಡೋದು ಇದೇ ಆಗ್ಬಿಟ್ಟಿತ್ತು. ಸೊ ಅವರು ಹೋಗಿದ್ದು ಬೇಜಾರೇ ಆಯಿತು ನನಗೆ ಸ್ವಲ್ಪ. ಆದರೆ ಕೋಪದಲ್ಲಿ ಕಳಿಸಿದ್ದೀನಿ ಈ ಸರಿ. ಅವ್ರ ಜೊತೆ ಮುನ್ಸ್ಕೊಂಡು ಜಗಳಾಡ್ಕೊಂಡು ಕೋಪದಲ್ಲಿ ಕಳಿಸಿದ್ದೀನಿ. ಆ್ಯಂಡ್ ಅವರು ಅಷ್ಟೇ, ಯಾಕೋ ಈ ಸರಿ ಬಂದಾಗ ತುಂಬ ಹರ್ಟ್ ಮಾಡಿದ್ರಿ ಮಂಜು, ಬೇಜಾರಾಯಿತು. ಕ್ಷಮಿಸೋಕ್ಕಾಗಿರೋಷ್ಟು ಹರ್ಟ್ ಮಾಡಿದ್ರಿ. ನನ್ನ ಬ್ಲಾಗ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವರಿಗೆ. ಆ್ಯಂಡ್ ಅವ್ರಿಗೂ ಅರ್ಥ ಆಗಿದೆ, ಹರ್ಟ್ ಮಾಡಿದೆ ನಾನು ಅವಳಿಗೆ ಈ ಸರಿ ಅಂತ ಅಂದ್ಬಿಟ್ಟು. ನನಗೆ ಬೇಜಾರಾಯಿತು ನೀವು ಮಾಡಿದ ಕೆಲಸ. ಡೋಂಟ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಪ್ರತಿ ಸರಿ ಕ್ಷಮಿಸೋ ಅಂಥ ದೊಡ್ಡ ಗುಣ ಯಾರಿಗೂ ಇರಲ್ಲ, ರಿಪೀಟ್ ಮಾಡಬೇಡಿ. ಬಟ್ ನಾನೇ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತು ಅಂತ ಅಂದರೆ ನನ್ನ ಕಡೆಯಿಂದ ಬಿಗ್ ಸಾರಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಡ್ಯೂಟಿಗೆ ಬಂದು ಮನೆಗೆ ಹೋಗಿ ನನ್ನ ಪರ್ಸ್ನಲ್ ಕೆಲಸಗಳು ಏನಿದೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ನಿಮ್ಮ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಆಗಿದೆ. ಸೊ ಗೈಸ್ ಬನ್ನಿ, ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ಕೊಬರೋಣ. ನಾನು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ನಮ್ಮ ಹೊಳೆನೇ ಫುಲ್ ಸಣ್ಣಿಂದ ಖಾಲಿ ಅಂತ ಅನ್ನಿಸ್ತಾ ಇದೆ. ಏನು ತುಂಬ ಕ್ರೌಡ್ ಏನಿಲ್ಲ. ನಾಳೆ ಅಂತೂ ಫುಲ್ ಕ್ರೌಡ್ ಇರುತ್ತೆ. ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ನಾನು ಮಂಜು ಬಂದಾಗ ಅಷ್ಟೇ ಜಾಸ್ತಿ ಲೀವ್ ತೊಗೊಳ್ಳೋದು, ಅದರ್ವೈಸ್ ತೊಗೊಳ್ಳಲ್ಲ. ಸರ್ ಟೀ ಕೊಡಿ ಒಂದು. ಏನು ನಾನು ಬಂದ ತಕ್ಷಣ ನಾನು ರೆಗ್ಯುಲರಾಗಿ ಟೀ ಕುಡಿಯೋಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ಡೈರಿ ಒಳಗಡೆ ಎಂಟ್ರಿನೇ ಆಗಿಲ್ಲ. ಆವಾಗಲೇ ಟೀನ ಕಪ್ಪಿಗೆ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಅಂಕಲ್ಲು. ಆರಾಮಾಗಿ ವಾಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್. ಏನು ಪ್ರಾಬ್ಲಮ್ ಅಂತ ಅಂದರೆ, ಫುಲ್ ಡ್ರಿಂಕ್ಸ್ ಮಾಡೋರೆಲ್ಲ ಬಂದು ಇಲ್ಲೇ ಮಲ್ಕೊಳ್ಳೋದು, ಮತ್ತು ಡ್ರಿಂಕ್ಸ್ ಮಾಡಿ ಅದು ಎಲ್ಲ ವೇಸ್ಟೇಜ್ ಎಲ್ಲ ಇಲ್ಲೇ ಹಾಕೋಗೋದು. ಮಾರ್ನಿಂಗ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಈವ್ನಿಂಗ್ ಅಥವಾ ನೈಟ್ ಇಲ್ಲಿಲ್ಲೇ ಮಲಗಿರ್ತಾರೆ. ಗೇಟ್ ಲಾಕ್ ಆಗಿದ್ರೂ ಕೂಡ ಇದೇ ಥರ ರಿಪೀಟ್ಸ್ ಆಗ್ತಾನೇ ಇರುತ್ತೆ. ನಮ್ಮ ಹೊಳೆನರಸೀಪುರ ಪಾರ್ಕು ತುಂಬ ಚೆನ್ನಾಗಿದೆ, ಬಟ್ ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ಬಟ್ ಆದರೆ ಹೊರಗಡೆ ಯಾರು ಪಬ್ಲಿಕ್ಸ್ ಏನಿದ್ದಾರೆ ಅವರು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇಲ್ಲ ಇದನ್ನು ಅಷ್ಟೇ. ತುಂಬ ಜನ ಬರ್ತಾರೆ ವಾಕ್ಗೆ, ಎಕ್ಸಸೈಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸರಿಯಾದ ರೀತಿಲಿ ಉಪಯೋಗಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಝೂಮ್ ಆಗ್ತೀನಿ ನೋಡಿ. ಇವಾಗ
ಅಲ್ಲಿ ಎಕ್ಸಸೈಸ್ ಮಾಡಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಇದೆ. ಬಟ್ ಮಾಡಲ್ಲ ಯಾರೂ. ಯಾಕೆ ಅಂತಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋ ಸಂಖ್ಯೆ ಜಾಸ್ತಿ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು. ನಮ್ಮ ಹೊಳೆನರಸೀಪುರದಲ್ಲಿ ಯಾರಿದ್ದೀರಾ ಇದ್ರದ್ದು ಮುಂದಾಳತ್ವಿಕೆ ತಗೊಂಡಿದ್ದೀರಾ ಪಾರ್ಕ್ದು, ಸ್ವಲ್ಪ ಕ್ಲೀನಾಗಿ ಇಡೋಕ್ಕೆ. ಮತ್ತು ಈ ಡ್ರಿಂಕ್ಸ್ ಮಾಡೋರನ್ನ ಅಲೋ ಮಾಡಬಾರ್ದು. ಆ್ಯಂಡ್ ಈ ಡ್ರಿಂಕ್ಸ್ ಮಾಡಿ ಮತ್ತು ಇಲ್ಲೆಲ್ಲ ತುಂಬ ಗಲೀಜು ಮಾಡೋಗ್ತಾರೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಾನು ಹೋಗೋ ದಾರಿ ಒಂದು ತೋರಿಸ್ತೀನಿ ನೋಡಿ. ಅಲ್ಲಂತೂ ಪಕ್ಕದಲ್ಲಿ ಬಾರ್ ಇರೋದ್ರಿಂದ ಫುಲ್ ಸ್ಮೆಲ್ ಬಂದಿರುತ್ತೆ. ಅದೊಂದು ತುಂಬ ಬೇಜಾರಲ್ಲಿ ಓಡಾಡೋಕ್ಕೆ. ರೋಡು ತುಂಬ ಗಲೀಜಾಗಿರುತ್ತೆ. ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಹೊಳೆನರಸೀಪುರದವರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. ಇಷ್ಟೊಂದು ಚೆನ್ನಾಗಿರೋ ಅಂಥ ಪಾರ್ಕ್ನ ಬರೀ ಹಾಳು ಮಾಡಿ ಕುಡಿದು ಅದು ಇದು ತಿಂದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಈ ಥರ ಪೊಲ್ಯೂಷನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾನು ಕೂಡ ಮಾರ್ನಿಂಗ್ ಇದೇ ಪಾರ್ಕಿಗೆ ವಾಕ್ ಬರೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಗೈಸ್, ತಿಂಡಿಗಂತ ಮನೆಗೆ ಹೋಗ್ತಾ ಇದ್ದೀನಿ. ಏನು ತಿಂಡಿ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ. ಏನು ತಿಂಡಿ ಅಂತ ಸೀದಾ ಅಡುಗೆ ಮನೆಗೆ ಬಂದು ನೋಡಿದೆ. ಎಗ್ ಫ್ರೈಡ್ ರೈಸ್ ಮಾಡಿದ್ದಾರೆ ಗೈಸ್ ಇವತ್ತು. ಸರಿ, ಬೇಗ ತಿನ್ಕೊಂಡು ಪಟ ಅಂತ ಹೋಗ್ಬಿಡ್ಬೇಕು ನಾವು. ಸ್ವಲ್ಪ ಬಿಸಿ ತಣ್ಣಗೆ ಆಗ್ಬಿಟ್ಟಿದೆಯಲ್ಲ. ಆದ್ರೇನಂತೆ ಮತ್ತೆ ಜಗ್ಗಂತ ಗ್ಯಾಸ್ ಹಚ್ಚಿ ಬಿಸಿ ಮಾಡ್ಕೊಳ್ಳೋಣ ಬೇಗ. ಬಿಸಿಯಾಗಿದೆ. ಅವತ್ತು ಲಾಸ್ಟ್ ಟೈಮ್ ಮಂಜು ನನ್ನ ತಿಂದಾಗ ಚೆನ್ನಾಗೇ ಇಲ್ಲ ಅಂತ ಅಂತಿದ್ರು ಎಲ್ಲೋ ಊಟದಲ್ಲಿ ತಿಂದಾಗ. ಇಷ್ಟು ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಗೈಸ್ ಇವಾಗ. ಸೊ ಗೈಸ್, ಬ್ಯಾಟಿಂಗ್ ಸ್ಟಾರ್ಟ್. ಬಿಸಿಯಾಗಿದೆ. ಚೆನ್ನಾಯ್ತಾ ನೋಡಿ, ನನ್ನ ಮಗಳು ಹಿಂಗೆ ನೀರು ತಂದು ಕೊಡ್ತಾ ಇದೆ. ನೀನು ತಿಂದ? ರಿಷಿಯಲ್ಲಿ ತಲೆಲ್ಲ ಬಾಚ್ಕೊಂಡು ನೀಟಾಗಿ ರೆಡಿಗವ. ಏನು ಫೋನ್ ಮಾಡಿದ್ದಲ್ಲ, ಏನೋ ಬೇಕು ಅಂತ. ತಡ್ಕಿ ಟೈಮಾಗ ಬಿದ್ದಿ ಆಮೇಲೆ. ಸೊ ನಾನಿವಾಗ ರಿಷಿನ ಹುಡುಕ ಹೋಗ್ತಾ ಇದ್ದೀನಿ ಗೈಸ್. ಎಲ್ಲಿಗೆ ಹೋಗಿದ್ದಾನೆ ಅಂತ ಅಂದರೆ ಅದಕ್ಕೆ ನನ್ನ ಮಗ ಇಲ್ಲೇ ಚಂಗ್ಲೈತಾನೆ ನಮ್ಮ ರಿಷಿ. ಏಯ್ ಓ ಅಜ್ಜಿ ಅಲ್ಲ ಅಜ್ಜಿ ನಾನು ನಿಮ್ಮಮ್ಮ. ಒಂಚೂರು ನನ್ನ ಕಡೆ ಗಮನನಾರ ಕೊಡೋ ರಿಷಿ. ನಾನು ಕಣ ನಿಮ್ಮಮ್ಮ. ಮಾತಾಡ್ಸಲ್ವಾ? ಹಾಂ, ಮಾತಾಡ್ಸಲ್ವೇನೋ. ಇನ್ನೊಂದು ಮುತ್ತು. ಬೇಗ ಹೋಗ್ತೀನಿ. ಇನ್ನೊಂದು ಹಣೆಗೆ ಬಾಯ್. ವೆಲ್ಕಮ್ ಟು ಸಂಡೇ ವ್ಲಾಗನ್. ನಾಳೆಯಿಂದ ನೀನು ಶಾಲೆಗೆ ಹೋಗ್ಬೇಕಲ್ಲ, ಶಾಲೆಗೆ. ಬಾಯ್ ಬಾಯ್ ಮಾಡಿ. ಹಾಂ, ನಿಧಿ ಜೊತೆ ಆಟಾಡ್ಕೊ. ಬಾಯ್ ಮಗನೇ. ಸರಿ ಬಾಯ್. ಬಾಯ್. ಸರಿ ಆಯಿತು. ನನ್ನ ಮಗ ನನ್ನನ್ನು ಇಷ್ಟಪಟ್ರು ನನಗಿಂತ ಜಾಸ್ತಿ ಅವ್ರ ಅಪ್ಪನೇ ಇಷ್ಟಪಡ್ತಾನೆ.
ಯಾಕೆ ಅಂತ ಅಂದರೆ ಅವ್ರ ಅಪ್ಪನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ. ನಾನು ಡೈಲಿ ಇರ್ತೀನಿ, ಸ್ವಲ್ಪ ಭಯಪಡಿಸ್ತೀನಿ. ಅವ್ರ ಅಪ್ಪ ಆದರೆ ಅಪರೂಪಕ್ಕೆ ಬರ್ತಾರೆ, ಮುದ್ದು ಮಾಡ್ತಾರೆ, ತಿಂಡಿ ಕೊಡಿಸ್ತಾರೆ ಅಂತ ಎಷ್ಟೊಂದು ಮುದ್ದು ಕೊಟ್ಟು ಓಡೋಗ್ತಿದ್ದಾನೆ ನೋಡಿ. ಸೊ ಗೈಸ್, ಇವಾಗ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದಾಯಿತು. ಬಿಸಿಲಲ್ಲೆಲ್ಲ ನಾಯಿ ಥರ ಓಡಾಡ್ಕೊಂಡು ಬಂದಿದ್ದಾಗಿದ್ದೆ. ಸೊ ಅದಕ್ಕೆ ಫಸ್ಟು ಫೇಸ್ ವಾಶ್ ಮಾಡಿ ಸನ್ಸ್ಕ್ರೀನ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಬಿಸಿ ಬಿಸಿಯಾಗಿ ಫಿಶ್ ಸಾಂಬಾರು ರೆಡಿ ಆಗ್ತಾ ಇದೆ. ಏನು ಪ್ರಿಪೇರ್ ಮಾಡ್ತಿರೋದು? ಸೊ ಗೈಸ್, ಇದು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಪ್ರಿಪೇರ್ ಮಾಡ್ತಿರೋದು. ಅದು ಹಾಗೇ ಹಸಿದೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸಿ ಫಿಲ್ಟ್ರ್ ಮಾಡ್ತಾ ಇರೋದು. ಫಿಲ್ಟ್ರ್ ಮಾಡಿ ಐಸ್ ಕ್ಯೂಬ್ಸ್ ಮಾಡಿ ಫ್ರೀಸಿಂಗಲ್ಲಿ ಇಟ್ಕೊಂಡು ಡೈಲಿ ಬಿಸಿನೇ ಹಾಟ್ ವಾಟ್ರಿಗೆ ಹಾಕ್ಬಿಟ್ಟು ಒಂದೊಂದು ಮಗ್ ಕುಡಿಬೋದು ಅಂತ ಅಂದ್ಬಿಟ್ಟು ಅಲ್ವಾ. ಈ ಥರ ಎಲ್ಲಿ ನೋಡ್ಕೊಬಿಟ್ಟೆ ಇನ್ಸ್ಟಾಗ್ರಾಮ್. ಇದನ್ನ ವೇಸ್ಟ್ ಮಾಡೋದಕ್ಕೆ, ಇದು ಪಲ್ಯ ಮಾಡ್ತೀವಿ. ಸೊ ಗೈಸ್, ಇದನ್ನು ವೇಸ್ಟ್ ಮಾಡೋದು ಬೇಡ. ಇವಾಗ ಒಂದೊಳ್ಳೆ ಪಲ್ಯ ಮಾಡ್ಕೊಂಡು ತಿನ್ನೋಣ. ಅದ್ರ ಜೊತೆಗೆ ಈಗ ಬಿಸಿ ಬಿಸಿಯಾಗಿ ಫಿಶ್ ಸಾಂಬಾರು ರೆಡಿ ಆಗ್ತಾ ಇದೆ. ಮುಚ್ಬಿಟ್ಟಿದ್ದಾರೆ ಅನ್ಸುತ್ತೆ. ತಪ್ಪಲಿ ತುಂಬ ಮಾಡೈತಲ್ಲ, ಯಾಕೆ ಇಷ್ಟ ಮಾಡಕ್ಕೆ ಅಂತ. ಫಿಶ್ ಹಾಕಿರೋದಕ್ಕೆ ಸಾಂಬಾರು ಮೇಲೆ ಬಂದ್ಬಿಟ್ಟಿದೆ. ಸೊ ರೆಡಿ ಆಗ್ತಾ ಇದೆ. ಇಲ್ಲಿ ಮುದ್ದೆಗೆ ಇಟ್ಟಿದ್ದಾರೆ. ಯಾವಾಗಲೂ ಟೀ ಮಾತ್ರ ಒಂದು ತಪ್ಪಲೆ ಕಾಯಿಸಿಟ್ಟಿರ್ತಾರೆ. ಬಸಿ ಬಸಿ ಈ ತೊಳೆಯೋ ಪಾತ್ರೆ ಈಗ ನಮಗೋಸ್ಕರನೇ ಕಾಯ್ತಾ ಇದ್ದಾವೆ. ಚೈತ್ರ, ದೊಡ್ಡಮ್ಮರ ಮನೆ ಮೊಸರು ಐತೆ ಕೇಳೋ, ಹಂಗೆ ಕಲ್ಸೋಗ್ಬಿಟ್ಟೈತೆ ಅಲ್ವಾ. ಸೊ ಗೈಸ್, ಬಿಸಿ ಬಿಸಿಯಾಗಿ ಮೀನು ಸಾಂಬಾರು ರೆಡಿಯಾಗಿದೆ. ಮುದ್ದೆ ಒಂದು ಆಗಬೇಕಷ್ಟೆ. ಜಾಸ್ತಿ ತಲೆಯಲ್ಲಿ ಹಿಂಗಾಗೈತಲ್ಲ. ಪರಿಚಯದವ್ರು ಅಂತ ತಂದಿಲ್ಲ. ಇಲ್ಲ, ಇಲ್ಲಿ ಬಂದಿತ್ತಿಲ್ವಾ ಬೆಳಿಗ್ಗೆ? ಸೊ ನೋಡಿ ಗೈಸ್, ಸಂಡೇ ಸ್ಪೆಷಲ್. ಹತ್ತಿನ ರೇಟ್ ಜಾಸ್ತಿ ಅಲ್ಲ, 150 ಅಲ್ವಾ? 150 ರೂಪಾಯಿ ತಗೊಂಡ್ರ? ಇಲ್ಲೇ ನೆನ್ನೆನೆಲ್ಲ ಬಂದಿದ್ವಲ್ಲ ಅಮ್ಮ, ಕಲ್ಸಕ್ ಬಿಡಕ್ಕಮ್ಮ. ನಿಧಾನಕ್ಕೆ ಇತ್ತಮ್ಮ. ಇಲ್ಲ, ಬಸಿಬೇಕಾಗಿತ್ತು. ಬಸಿತಾರ ಹಂಗೆ ಸೊಪ್ಪಾಗಿ ಹೋಯ್ತಾ ಬಸ್ತಾರೆ. ಒಂದೊಂದೇ ಇತ್ತು ನಿಧಾನಕ್ಕೆ. ನಮ್ಮ ಅಕ್ಕ ಮೀಶೋ ಅಫಿಲಿಯೇಟಿಂಗ್ ಬ್ರ್ಯಾಂಡ್, ಬಟ್ ಆದರೆ ಮನೆತಾ ಇದ್ದಾಗ ನೈಟಿ ಲೇಡಿ. ಸೊ ಗೈಸ್, ನಾವು ತುಂಬ ದಿನ ಆದಮೇಲೆ ನಮ್ಮ ಹೊಲದ ಹತ್ರಕ್ಕೆ ಬಂದಿದ್ದೀವಿ. ಕಡ್ಲೆಕಾಯಿ ಕುಯ್ಯಕ್ಕೆ ನೋಡಿ ತಳಿ. ಯಾಕೆ ನೀರು ತಗೊಂಬಂದಿಲ್ಲ ದೊಡ್ಡಮ್ಮ? ಜಿಂಕು ನೋಡಿ ನೋಡಿ ಗೈಸ್, ಇದೇ ನಮ್ಮ ಮನೆ ಹೊಲ. ಇಲ್ಲೇ ಎಷ್ಟು ವರ್ಷ ಆಯ್ತೆ ಬಂದು ನಾವು. ಆಗ ನಾಟಿ ಮಾಡುವಾಗ ಬರೋವಲ್ಲ, ಅದು ಪ್ರೀತಕ್ಕ. ಇಲ್ಲಿ ಸಣ್ಣದು ಬೇರೆ ಕೀ ಬಂಚಿಲ್ಲ, ಕೆಳಗೆ ಗೋದದು ತಡ್ನಿ ಕಾಳು ಕುಯ್ಕೊಳ್ಳೋಣ ಅಂತ ಗೈಸ್ ಇಷ್ಟು ದೊಡ್ಡದು ಬ್ಯಾಗ್ ತಗೊಬಂದಿದ್ದೀನಿ. ಎಷ್ಟು ಸಿಗ್ತಾವ ಗೊತ್ತಿಲ್ಲ. ಇದು ಬರೀ ಉತ್ತಿರೋದಾ?
ಏನೂ ಇಲ್ಲ. ಹಳಸಿನ ಮರ ಬೇರೆ ಅವಲೇ. ಎಷ್ಟೋ ವರ್ಷಗಳ ನಂತರ ಒಂದು 15-20 ವರ್ಷ ಒಂದು 20 ವರ್ಷ ಆಗಿಲ್ಲ ಬಿಡು, ಒಂದು 15 ವರ್ಷ ಆಗೈತೆ ನಾನು ಈ ಹೊಲ್ತಕ್ಕೆ ಬಂದು. ಗೈಸ್ ಈ ಹೊಲ ನೋಡಿ, ಈ 15 ವರ್ಷ ಆಗಿದೆ. ಅವಾಗ ಚಿಕ್ಕದ್ರಲ್ಲಿ ಬರೋವು, ಇವಾಗ ಬಂದಿಲ್ಲ. ಲೇ ತಡ್ನಿ ಕಾಳೊಳಗೆ ಎಷ್ಟು ಆವಿರ್ತಿದ್ರೊಳಗೆ ಹಂಗೆ ನುಗ್ಗದು. ದಡಮ್ ಇದೇನು ರಮ್ಮಿ ಬಂದ್ಬಿಟ್ಟವಳಲ್ಲ ಅಂತ ನೋಡ್ತೈತಿ. ಆ ಜಿಂಕೆ ನೋಡಕ್ ಹೋಗಿಲ್ಲ, ನನ್ನ ಕಾಲಿಗೆ ಬುಸ್ನಾಗ ಅಪ್ಪ ಕಚ್ಚೋದು. ಎಲ್ಲೂ ಇಲ್ಲ, ಅದಕ್ಕೆ ಹುಷಾರಾಗಿ ನೋಡ್ಕೊಬತ್ತಿದ್ದೀನಿ. ಜಿಂಕೆ ಜಿಂಕೆ ಲೇ, ಅದು ಇದು ಅಪ್ಪಾಜಿ ಹಾಕಿರೋದು ಪೈಪಾ. ನೋಡಮ್ಮಲ್ಲಿ ಕುತ್ಕೊಂಡು ನೋಡ್ತೈತೆ ಏನು ಮಾಡ್ತಾವ್ರಿ ಇರು ಅಂತ. ನಡಿ ನಡಿ ಬೇಗ ಬೇಗ. ಏನು ಬೇಡ ನಡಿ, ನೀನೇ ಸಾಕು. ಸೊ ಗೈಸ್ ಇಷ್ಟೊಂದು ಕಾಯಿ ಇಟ್ಬಿಟ್ಟು ಮನೆ ಕಡೆ ಹೊರಟಿ ಇಷ್ಟೇ ಇಡಕ್ಕಾಗಿತ್ತು. ದೋಸೆ ಇಟ್ಟು ಮೊನ್ನೆ ಮಾಡಿದ್ದು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ನಮ್ಮಮ್ಮ ನೀರು ಸರತ್ತೆ ಹಂಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಫುಲ್ ಈ ಥರ ನೀರು ದೋಸೆಗೆ ಹಿಟ್ಟು ರೆಡಿ ಮಾಡ್ತೀವಲ್ಲ ಆ ಥರ ಆಗ್ಬಿಟ್ಟಿದೆ ಗೈಸ್. ಈಗ ಇದನ್ನೇ ವೇಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ದೋಸೆ ಹಾಕಿಸ್ತಾ ಇದ್ದಾರೆ. ನೋಡಿ ಹೇಗೆ ಬರ್ತವೆ ಅಂತ ಅಂದ್ಬಿಟ್ಟು ಪ್ಯಾನ್ ಮೇಲೆ ಹಾಕಿದ ತಕ್ಷಣ ಹಂಗೆ ನೀರು ದೋಸೆ ಮಾಡ್ಬೇಕಲ್ಲ ಆ ಥರ ಹಡ್ಕೊಂತ ಇದೆ. ಸೊ ಗೈಸ್ ಫೈನಲಿ ನನ್ನ ಸಂಡೇನ ಮೊಸರು ಮತ್ತು ಮುದ್ದೆ ಜೊತೆಗೆ ಮುಗಿಸ್ತಾ ಇದ್ದೀನಿ. ಸಾಕಾಗೋಗ್ಬಿಡ್ತು ಗೈಸ್. ಫಿಶ್ ಮಧ್ಯಾಹ್ನ ತಿಂದ ತಕ್ಷಣ ಒಂಥರ ಆಗ್ಬಿಡ್ತು, ನನಗೆ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೇ ಬಿಸಿ ಬಿಸಿ ಮುದ್ದೆ ಮಾಡಿಸ್ಕೊಂಡು. ನೀನು ಈಗ ತಾನೇ ಅನ್ನ ಸಾಂಬಾರು ತಿಂದಲ್ಲಪ್ಪ. ಸೂಪರ ಸೂಪರ್ ಅಲ್ವಾ? ಮಮ್ಮಿ ತಿನ್ಸೋದು ನೋಡಿ. ನನ್ನ ಮಗ ಇನ್ನೊಂದು ವರ್ಷ ಹೋಗ್ಬಿಟ್ರೆ ಫುಲ್ ಬ್ಲಾಗ್ ಅವನೇ ಸ್ಟಾರ್ಟ್ ಮಾಡಿಬಿಡ್ತಾನೆ ಮಾರ್ನಿಂಗು ಅಲ್ವಾ ಮೊನ್ನೆ? ಬಿದೋಯ್ತದೆ ಫೋನ್. ಈಗ ತಾನೇ ತಂಡಿರೋದು ಮಮ್ಮಿ. ಹ್ಯಾಪಿ ಸಂಡೇ ಫ್ರೆಂಡ್ಸ್. ಹ್ಯಾಪಿ ಸಂಡೇ. ಅಂಡ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ನ ಕಂಪ್ಲೀಟ್ ವಾಚ್ ಮಾಡಿದ್ರಿ ದಯವಿಟ್ಟು ವಾಚ್ ಮಾಡಿ, ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ನಿಮಿಷ ಇರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೋ ಲವ್ ಯು ಆಲ್. ಬಾಯ್ ಬಾಯ್.